ಜೇನನ್ನ ತೆಗಿಲಿಕ್ಕೆ ಅಥವಾ ಏನಾದ್ರು? ಇಲ್ಲ, ಗಿಡ ಇದೆ ಮೇಲೆ ಎಲ್ಲ ಗಿಡ ಬೆಳೆದಿದ್ದಿಲ್ಲ, ಅದು ಗಿಡದಿಂದ ಪ್ರಾಬ್ಲಮ್ ಆಗಿರೋದು. ಸರ್, ನೀವು ಹನುಮಂತನನ್ನ ಯಾವ ರೀತಿಯಾಗಿ ನೀವು ನಂಬ್ತೀರಿ ಸರ್, ಅಥವಾ ಯಾವ ರೀತಿಯಾಗಿ ಮಾಡ್ತೀರಿ ಅಂತ? ನಮ್ಮಪ್ಪನ ನಾವು ನಂಬೋದು ಅಂದ್ರೆ ಇನ್ನು ಯಾವ ರೀತಿ ಹೇಳೋದು? ನಾನೇ ಆ ಕಾನ್ಸಿಗೆ ಸೇರಿದವನೇ ಅಲ್ವೇ, ನಾನು ಕೋತಿರೋದಲ್ವಾ. ನಾನು ಇಲ್ಲಿ ಕುಂದಾಪುರ ನನಗೆ ಮೊದಲನೇ ಸರಿ ಇಂಗ್ಲೆಂಡ್ಗೆಲ್ಲ ಕಳಿಸ್ಕೊಟ್ಟಿದ್ದು ನಮ್ಮ ಫೋಟೋಗ್ರಾಫರ್ ಸಂಘಟನೆಯಿಂದ ಎಲ್ಲ ಕಳಿಸ್ಕೊಟ್ಟಿದ್ದು. ಒಂದ್ಸರಿ 2009ರಲ್ಲಿ ಬಿಲ್ಡಿಂಗ್ ಹತ್ತಲಿಕ್ಕೆ ಅದು JK ಟವರ್ನ ಹಚ್ಚಿ ದುಡ್ಡು ಕಲೆಕ್ಟ್ ಮಾಡಿ ಎಲ್ಲ ಕೊಟ್ಟರು, 1 ಲಕ್ಷ ರೂಪಾಯಿ. ಅವಾಗ ಅದಕ್ಕೆ ಹೋಗಿ ಗೆದ್ದು ಬಂದು ಅವಾಗ ಎಲ್ಲ ತುಂಬ ಇದಾಯಿತು. ಹಾಗಾಗಿ ಕುಂದಾಪುರಕ್ಕೆ ನಾವು ಚಿರಋಣಿ. ಇದಕ್ಕೀಗ ಮೇಲೆ ಹತ್ತೋಕೆ ಏನು ಚಾಲೆಂಜ್ ಇದೆ? ಈ ಹಿಂದೆಯೂ ಒಮ್ಮೆ ಹತ್ತಿದ್ದೀರಿ ಅಲ್ವಾ? ಸೊ ಏನು ಚಾಲೆಂಜ್ ಇದೆ? ಈಗ ಒಂದು ಬಿಲ್ಡಿಂಗ್ ಹತ್ತೋದಾಗ್ಲಿ, ಈ ಮೂರ್ತಿಯನ್ನು ನಿಮ್ಮ ಮೇಲೆ ಹತ್ತೋದಾಗ್ಲಿ, ಯಾವ ರೀತಿಯ ಅಂದರೆ ನಾವು ಯಾವ್ದಾರ ಒಂದು ಹಗ್ಗ ತೊಗೊಂಡು ಮೇಲೆ ವಸ್ತು ಹಗ್ಗದ ಸೇಫ್ಟಿ ಪರವಾಗಿ ಹತ್ಬೇಕು. ಯಾಕಂದರೆ ಜೇನಿದೆ, ನಾನು ಹಾಗೆ ಹತ್ತಿದ್ರೆ ಒಂದು ಹುಳ ಕಚ್ಚಿದ್ರು ಅಲ್ಲಿಂದ ಬಿದ್ದರೆ ಹೋಯ್ತು. ಹಂಗಾಗಿ ಸೇಫ್ಟಿ ಹಾಕೊಂಡು ಹತ್ತದೆ ಬೆಟ್ರ್. ಇದು ಬಂದು ಇದು ನಾನು ಒಂದು ಕಾಂಪಿಟೇಷನ್ ಒಂದು ಶೋ ಮಾಡ್ತೀನಿ ಅಂದರೆ ಹಾಗೆ ಹತ್ಲಿಕ್ಕೆ ಓಕೆ. ನಾನು ಬಂದು ಸೇವೆ ಮಾಡೋಕ್ಕೆ ಬಂದಿನಿ, ಆ ಗಿಡಗಳನ್ನ ಕೀಳಕ್ಕೆ ಬಂದಿನಿ. ಹಾಗಾಗಿ ಒಂದು ಸ್ವಲ್ಪ ನಾವು ಇಲ್ಲಿ ಮಂಗಾಟ ಆಡೋದು ಬೇಡ, ದೇವ್ರ ಕೂಲಾಗ ಗಿಡ ಪಡ ಎಲ್ಲ ಕಿತ್ತು ಕ್ಲೀನ್ ಮಾಡಿ ಬರ್ತೀವಿ. ಇವರ ಬಗ್ಗೆ ಗೊತ್ತಿಲ್ಲದ ಜನರೇ ಇವತ್ತಿರಲಿಕ್ಕಿಲ್ಲ. ಚಿತ್ರದುರ್ಗದ ಜ್ಯೋತಿರಾಜ್ ಅಲಿಯಾಸ್ ಕೋತಿರಾಜ್ ಅವರು. ಸೊ ಇವರು ಹೇಗೆ ಬೇರೆ ಬೇರೆ ಕಟ್ಟಡಗಳನ್ನೆಲ್ಲ ಹತ್ತುಕೊಂಡು ಸಾಹಸವನ್ನು ಮಾಡ್ತಾರೋ ಅದೇ ರೀತಿ ಒಂದಷ್ಟು ಸೇವೆಗಳನ್ನು ಮಾಡ್ತಾರೆ. ನಿಮ್ಗೆ ಈಗಾಗಲೇ ಗೊತ್ತಿದೆ, ಜೋಗದ ಗುಂಡಿಗೆ ಇಳಿಯುವಂತಹ ಸಾಹಸ ಆಗಲಿ, ಅದೆಷ್ಟೋ ಅಲ್ಲಿ ಬಿದ್ದವರನ್ನು ಎತ್ತಿದ್ದು ಅಥವಾ ಶವಗಳನ್ನು ಎತ್ತಿದ್ದು. ಅದೇ ರೀತಿಯಾಗಿ ಇವತ್ತು ಈಗ ಕುಂದಾಪುರದ ಈ ಒಂದು 85 ಅಡಿ ಎತ್ತರದ ಈ ಹನುಮಾನ್ ಮೂರ್ತಿ, ಸೊ ಇದಂತೂ ಇವರು ಅತ್ಯಂತ ಪ್ರೀತಿಯಿಂದ ಅಥವಾ ನಂಬಿಕೆಯಿಂದ ನಂಬುವಂತಹ ಒಂದು ಶಕ್ತಿ. ಸೊ ಅಲ್ಲಿ ಅದರ ಒಂದು ಸೇವೆ ಅಂತ ಅಲ್ಲಿ ಮೇಲೆ ಬೆಳೆದಿರುವಂತಹ ಒಂದು ಗಿಡಗಳನ್ನು ಕಿತ್ತು ಒಂದು ಶುಚಿಗೊಳಿಸುವ, ಕ್ಲೀನ್ ಮಾಡುವಂಥ ಕೆಲಸ. ಸೊ ಅದರ ಜೊತೆಗೆ ಇವರಿಗೆ ನಮ್ಮ ಜನರ ಒಂದು ಸಹಕಾರವೂ ಬೇಕು. ಒಂದಷ್ಟು ವಿನಂತಿಯೂ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ಸರ್. ನಾನು ಕುಂದಾಪುರ ಈ ಆಂಜನೇಯನ ಇದು 2ನೇ ಸರಿ ಹತ್ತುತ್ತಿರೋದು. ನಾನು ಇದನ್ನು ಮುಂದ್ಗಡೆಯಿಂದ ಹಂಗೆ ವಿತೌಟ್ ಸೇಫ್ಟಿ ಏನಾರು ಹೋಗಿ ಮಾಡ್ತೀವಿ ಅಂದರೆ ವಿತೌಟ್ ಸೇಫ್ಟಿ ಒಂದು ಸರಿ ಹತ್ತಿ ಇಳಿಬೋದು. ಬಟ್ ನಾನು ಒಂದು ಸೇವೆ ಅಂತ ಮಾಡ್ತೀನಿ. ಮುಂದ್ಗಡೆ ಜೇನಿದೆ 2, ವಿತೌಟ್ ಸೇಫ್ಟಿ ಹಚ್ಚಿದ್ರೆ ಖಂಡಿತ ಜೇನು ಎದ್ದು ಕಡಿತೆ ಮತ್ತು ಎಡವಟ್ಟಾಗ್ಬಿಡುತ್ತೆ, ಅಲ್ಲಿಂದ ಫಾಲೋ ಆಗಬೇಕಾಗುತ್ತೆ. ಅದಕ್ಕೋಸ್ಕರ ಸೇಫ್ಟಿಯಿಂದನೇ ಹಿಂದ್ಗಡೆಯಿಂದ ಸೇವೆ ಅಂತ ಮಾಡ್ತಾ ಇದ್ದೀನಿ. ಅಲ್ಲಿ ಗಿಡ ಬೆಳೆದಿದ್ದು ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ನನ್ನ ಕೈಲಾಗಿದ್ದು. ನಾನು ಈಗ ವರ್ಲ್ಡಲ್ಲಿ ಇರೋಂಥ ಬಿಲ್ಡಿಂಗ್ ಬಂಡೆ ಎಲ್ಲ ಹತ್ಬೇಕಂತ ಮಾಡ್ಕೊತ ಹೋಗ್ತಾ ಇದ್ದೀನಿ, ಒಂದು ಯೂಟ್ಯೂಬ್ ಮಾಡಿಕೊಂಡು. ನನಗೇನು ಗಿನ್ಸರ್ ಇಲ್ಲ, ಹುಡುಗರನ್ನ ಸಾಕೊಂಡು ಈ ಬಂದಂಥ ಕೋಟಿಗೆ ಬರೋಂಥ ಟೂರಿಸ್ಟ್ಗಳಿಗೆ ಹೆಲ್ಪ್ ಮಾಡಿದ್ರು. ನನ್ನ ಜೋಗದಲ್ಲಿ ಸೊಂಟ ಗಿಂಟೆಲ್ಲ ಮುರಿದು ಬೆಡ್ ರೆಸ್ಟ್ ತೊಗೊಂಡು ಹೀಗೆ ರಿಕವರಿ ಆಗಿನಿ. ಹಂಗಾಗಿ ನನಗೆ ಒಂದು ಕ್ಯಾಮ್ರಾ, ಡ್ರೋನ್ ಬೇಕಾಗುತ್ತೆ, GoPro ಕ್ಯಾಮ್ರಾ, ಡ್ರೋನು. ಇದು 3 ವೀಡಿಯೋ ಮಾಡಲಿಕ್ಕೆ ನನಗೆ ತುಂಬ ಇಂಪಾರ್ಟೆಂಟ್. ಆಮೇಲೆ ಎಲ್ಲಿ ಬೇಕೋ ಅಲ್ಲಿ ಊರಾಗ ಹೋಗ್ಲಿಕ್ಕೆ ಗಾಡಿ ಒಂದು ಬೇಕಾಗುತ್ತೆ. ಅದಕ್ಕೆ ನಮ್ಮದೇ ಗಾಡಿ ಆದರೆ ಒಂದು ಚೆನ್ನಾಗಿರುತ್ತೆ. ದಯವಿಟ್ಟು ಈ ವಿಡಿಯೋ ಮೂಲಕ ನಾನು ಯಾರು ಸ್ಪಾನ್ಸರ್ ಮಾಡಿದರೆ ನನಗೆ ಹೆಲ್ಪ್ ಆಗುತ್ತೆ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಒಂದು ಹೆಲ್ಪ್ ಆಗುತ್ತೆ. ಹಂಗಾಗಿ ಒಂದು ಗಾಡಿ, ಒಂದು ಡ್ರೋನು, ಒಂದು ಕೋಬ್ರಾ, ಒಂದು ಕ್ಯಾಮ್ರಾಗೆ ದಯವಿಟ್ಟು ಯಾರು ಸ್ಪಾನ್ಸರ್ ಮಾಡಿ. ನಾನೇನು ದುಡ್ಡನೇವನಲ್ಲ, ನಾನು ಸ್ವಲ್ಪ ಜೋಡಿಸಿದೆ. ಜೋಗದಲ್ಲಿ ಬಿದ್ದು ಆ ಹುಡುಗಿನ ಕಾಪಾಡೋಕೆ ವಯಸ್ಸು ಸೊಂಟ ಮುರಿದು ಎಲ್ಲ ದುಡ್ಡೆಲ್ಲ ಖಾಲಿ ಆಗ್ಬಿಡುತ್ತೆ. ಹಂಗಾಗಿ ಹೆಂಗೆ ಬೆಳ್ಕೊಂಡು ಬರ್ತಾ ಇದ್ದೀನಿ. ಇವಾಗ ವರ್ಲ್ಡಲ್ಲಿರೋ ಬಿಲ್ಡಿಂಗ್ ಎಲ್ಲ ಹತ್ಬೇಕು. ನಾನು ಮೊನ್ನೆ ದುಬೈಗೆ ಹೋದಾಗ ಯಾವುದೋ ಒಂದು ಬಿಲ್ಡಿಂಗ್ ಹತ್ತಕ್ಕೆ ಹೋದಾಗ, ನೀವು ಇಂಡಿಯಾದಲ್ಲಿರೋ ಬಿಲ್ಡಿಂಗ್ ಫಸ್ಟ್ ಹತ್ತು, ಆಮೇಲೆ ನಾವು ಕೊಡ್ತೀವಿ ಅಂದ್ಬಿಟ್ಟು. ಚೈನಾದಲ್ಲೂ ಹಂಗೆ ಅಂದ್ಬಿಟ್ರು. ಅದಕ್ಕೆ ವಾಪಸ್ಸು ನಮ್ಮ ಇಂಡಿಯಾದಲ್ಲಿರೋ ಬಿಲ್ಡಿಂಗ್ ಎಲ್ಲ ಹತ್ತಿ ಆಮೇಲೆ ಹೊರಗಡೆ ದೇಶಕ್ಕೆ ಹೋಗೋಣ ಅಂತ. ಈಗಾಗಲೇ ವಯಸ್ಸು ನನಗಾಗಲೇ 36-37 ವರ್ಷ. ಇನ್ನೂ ಒಂದು 10 ವರ್ಷ ಹತ್ಬೋದು. ಅದರೊಳಗೆ ನಮ್ಮ ಕೈಲಿ ಆಯಿತು ನಮ್ಮ ದೇಶಕ್ಕೆ ನಾನು ಏನಾರು ಕೊಡುಗೆ ಕೊಡ್ತಾಯಿದ್ದೀನಿ. ನಂಬಿಕೆ ಇದ್ದರೆ ಹೆಲ್ಪ್ ಮಾಡಿ. ನಾನು ಕಾರು ಶೋಕಿ ತೊಗೊಂಡು ಓಡಾಡೋನಲ್ಲ, ಸಾಧನೆಗೋಸ್ಕರ ಕೇಳ್ತಾ ಇದ್ದೀನಿ, ಯಾರು ಸಪೋರ್ಟ್ ಮಾಡಿ. ನಿಜಕ್ಕೂ ಇವರ ಸಾಹಸಗಳನ್ನು ನೋಡಿಕೊಂಡು ಬೆರಗುಗೊಂಡ ಲಕ್ಷಾಂತರ ಕೋಟ್ಯಾಂತರ ಮಂದಿ ಇದ್ದಾರೆ. ಸೊ ಇವರಿಗೀಗ ಏನು ಅಂತ ಹೇಳಿದ್ರೆ, ಅದು ಕೂಡ ಹಿಂದೆ ಕೂಡಿಟ್ಟ ಹಣ ಇವರ ಆ ಒಂದು ಜೋಗದಲ್ಲಿ ಒಂದು ಹುಡುಗಿಯನ್ನು ಕಾಪಾಡಲಿಕ್ಕೆ ಅಂತ ಹೋಗಿ ಅಲ್ಲಿ ಕೈಕಾಲು ಮುರಿದು ಅದರ ಖರ್ಚು ವೆಚ್ಚ ಆಯಿತು. ಸೊ ಈಗ ಜನರಿಂದ ಅವರು ವಿನಂತಿ ಮಾಡ್ಕೊಳ್ತಾ ಇರೋದು, ಒಂದು GoPro ಕ್ಯಾಮ್ರಾ, ಇನ್ನೊಂದು ಡ್ರೋನ್ ಕ್ಯಾಮ್ರಾ, ಜೊತೆಗೆ ಒಂದು ಕಾರಿನ ಒಂದು ವ್ಯವಸ್ಥೆಗೆ ಜನ ಸಹಕಾರ ಕೊಟ್ಟರೆ. ಸೊ ಇವರ ನಂಬರನ್ನು ನಾನು ಈ ವಿಡಿಯೋದ ಜೊತೆಗೆ ಕೊಡ್ತೇನೆ. ಸೊ ಯಾರಾದರೂ ಕೂಡ ಇವರಿಗೆ ನೆರವು ಕೊಡೋದ್ರಿಂದ ನೇರವಾಗಿ ಕಾಲ್ ಮಾಡಿಕೊಂಡು ಅವರ ಜೊತೆಗೆ ಸಂಪರ್ಕ ಮಾಡಿಕೊಂಡು
ಮಾಡಿಕೊಂಡು ಅವರಿಗೆ ಸಹಾಯ ನೀಡಬಹುದು. ಸರ್, ಇವತ್ತಿನ ಈ ಒಂದು ನಿಮ್ಮ ಸೇವೆ, ಅದು ಕೂಡ ನೀವು ಸಾಹಸ ಮಾಡಲಿಕ್ಕೆ ಅಂತ ಬಂದವರು ಅಲ್ಲ ಅಂತ, ಇವತ್ತು ದೇವರ ಸೇವೆ ಮಾಡಲಿಕ್ಕೆ ಬಂದವರು ಅಂತ. ಸರ್, ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು.